ಎಜಿ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಕಂದಾಯ ಮತ್ತು ಆರ್ಡಿಪಿಆರ್ ಇಲಾಖಾ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಅಂತ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಹೇಮಾವತಿ ಸೂಚನೆ ಕೊಟ್ಟಿದ್ದಾರೆ. ಶಿಡ್ಲಘಟ್ಟ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಿಸುವ ಸಲುವಾಗಿ ಆಯೋಜನೆ ಮಾಡಲಾಗಿದ್ದ ಟಾಸ್ಕ್ ಫೋರ್ಸ್ ಕಾರ್ಯಪಡೆಯ ಸಭೆಯಲ್ಲಿ ಅವರು ಮಾತನಾಡಿದರು. ತಾಲೂಕಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಿಸುವ ಸಲುವಾಗಿ ಕಂದಾಯ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಸಿಬ್ಬಂದಿ ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಹಾಗೂ ಯಾವ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಂಡಿದೆ ಅದರ ಬಗ್ಗೆ ಸಮಗ್ರ ಮಾಹಿತಿಯನ್ನು ಕೊಡಬೇಕು. ಜೊತೆಗೆ ಗ್ರಾಮದಲ್ಲಿ ಸಮಸ್ಯೆಯನ್ನು ಬಗೆಹರಿಸಲು ಪ್ರಥಮ ಆದ್ಯತೆ ನೀಡಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕು ಎಂದಿದ್ದಾರೆ. ತಾಲೂಕಿನಲ್ಲಿ ಈಗಾಗಲೇ 27 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದಿದೆ. ಅಲ್ಲಿ ಸಮಸ್ಯೆ ನಿವಾರಣೆ ಮಾಡುವ ಸಲುವಾಗಿ ಕ್ರಮ ಕೈಗೊಳ್ಳಲಾಗಿದ್ದು, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಗ್ರಾಮದಲ್ಲಿ ಇರುವ ಸಮಸ್ಯೆಗಳ ಬಗ್ಗೆ ಮತ್ತು ಕೈಗೊಂಡಿರುವ ಪರಿಹಾರ ಕಾರ್ಯದ ಬಗ್ಗೆ ನಿಖರವಾದ ವರದಿಯನ್ನು ಕೊಡಬೇಕು. ಆ ಮೂಲಕ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಅಭಾವ ಆಗದಂತೆ ಎಚ್ಚರ ವಹಿಸಲಾಗುತ್ತೆ ಎಂದಿದ್ದಾರೆ. ತಾಲೂಕಲ್ಲಿ ವಿವಿಧ ಗ್ರಾಮಗಳಲ್ಲಿ ಇರುವಂತಹ ಕೊಳವೆ ಬಾವಿಗಳ ಸಂಖ್ಯೆ, ದೇವ ನೀರು ಮೂರೈಕೆ ಮಾಡುತ್ತಿರುವ ಮೂಲಗಳು, ಗ್ರಾಮಗಳಲ್ಲಿ ಕಂಡುಬಂದಿರುವ ಸಮಸ್ಯೆಗಳು ಮತ್ತು ಪರಿಹಾರ ಕಾರ್ಯವನ್ನ ಕೈಗೊಳ್ಳಲು ಕೈಗೊಂಡಿರುವ ಕ್ರಮಗಳ ಕುರಿತು ಸಮಗ್ರ ಮಾಹಿತಿಯನ್ನ ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿಗಳಿಗೆ ಕೊಡಬೇಕು. ಸ್ವತಃ ಶಾಸಕರು ಅಧಿಕಾರಿಗಳಿಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಎಂದು ಆಕ್ಷೇಪಣೆ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳು ಇದಕ್ಕೆ ಅವಕಾಶ ಕೊಡಬಾರದು ಅಂತ ಸಲಹೆ ಕೊಟ್ಟಿದ್ದಾರೆ. ಇನ್ನು ಶಿಡ್ಲಘಟ್ಟ ತಹಸೀಲ್ದಾರ್ ಗಗನ ಸಿಂಧು ಮಾತನಾಡಿ, ತಾಲೂಕಲ್ಲಿ ಪ್ರಸ್ತುತ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಪ್ರತಿಯೊಂದು ಊರಿನ ಸಮಸ್ಯೆ ಕುರಿತು ನಿಖರವಾಗಿ ಮಾಹಿತಿ ಕೊಡಲು ನಿರ್ದೇಶನ ನೀಡಿದ್ದಾರೆ. ಅಧಿಕಾರಿಗಳು ಪೂರಕವಾಗಿರುವ ಮಾಹಿತಿಯನ್ನು ನೀಡಿ ಸಹಕರಿಸಬೇಕು ಅಂತ ಮನವಿ ಮಾಡಿದ್ದಾರೆ. ತಾಲೂಕಲ್ಲಿ ಕುಡಿಯುವ ನೀರಿನ ಸಮಸ್ಯೆ ವಿಚಾರದಲ್ಲಿ ನೈಜ ವರದಿಯನ್ನು ನೀಡಲು ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿದ್ದಾರೆ. ಅದರಂತೆಯೇ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ತಮ್ಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಯಾವುದೇ ಸಮಸ್ಯೆಗಳಿಗೆ ಅದರ ಬಗ್ಗೆ ನಿಖರವಾಗಿ ಮಾಹಿತಿ ಕೊಡಬೇಕು ಅಂತ ಸೂಚಿಸಿದರು. ಅದಕ್ಕಾಗಿ ನಾವೇನಿದೆ ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡ್ತಿದ್ದೀವಿ. ಮತ್ತೆ ಟಾಸ್ಕ್ ಫೋರ್ಸ್ ಮೀಟಿಂಗ್ ಅಲ್ಲಿ ನಾವು ನಮ್ಗೆಲ್ಲ PDOs, ರೆವಿನ್ಯೂ ಇನ್ಸ್ಪೆಕ್ಟರ್ಸ್ ಮತ್ತೆ ವಿಲೇಜ್ ಅಕೌಂಟೆಂಟ್ಸ್ ಎಲ್ಲಾದ್ರೂ ಭಾಗವಹಿಸ್ತೀವಿ. ಯಾಕಂದ್ರೆ ಮೇನ್ ಪಂಚಾಯತಿ ಲೆವೆಲ್ ರೋಲ್ PDO ಮತ್ತೆ ವಿಲೇಜ್ ಅಕೌಂಟೆಂಟ್ ವೆರಿ ಕ್ರೂಷಿಯಲ್. ಕರೆಕ್ಟ್ ಆಗಿ ಏನ್ ಮಾಹಿತಿ ಕೊಡ್ತಾರೆ ಅಂಡ್ ಅದರ ಅಧ್ಯಕ್ಷರಿಗೆ ನಮ್ಮೆಲ್ಲ ತಾಲೂಕು ಅಡ್ಮಿನಿಸ್ಟ್ರೇಟರ್ಸ್ ಇದ್ದಾರೆ. ಸೊ ತಮ್ದೆಲ್ಲಾದ್ರೂ ಕಲೆಕ್ಟರ್ ಸಪೋರ್ಟ್ ಇಂದ ನಮ್ಮ ತಾಲೂಕಲ್ಲಿ ಏನಿದೆ ಕುಡಿಯೋ ನೀರಿನ ಸಮಸ್ಯೆಯನ್ನು ಹೇಗೆ ಬಗೆಹರಿಸಬಹುದು ಮತ್ತೆ ಯಾವ್ದು ಆಕ್ಚುಲ್ ಪ್ರಾಬ್ಲಮ್ಯಾಟಿಕ್ ವಿಲೇಜಸ್ ಅಂತ ಏನಿದೆ ಅದನ್ನ ಹೇಗೆ ಗುರುತಿಸ್ಬಿಟ್ಟು ಹೇಗೆ ಕ್ರಮ ವಹಿಸಬೇಕಂತ ಹೇಳೋದಕ್ಕೆ ಟಾಸ್ಕ್ ಫೋರ್ಸ್ ಮೀಟಿಂಗ್ ನ ಹಮ್ಮಿಕೊಂಡಿದ್ದೀವಿ ನಾವು. ಮತ್ತೆ ತುಂಬಾ ಕಡೆ ಪ್ರಾಬ್ಲಮ್ಸ್ ಬಂದು ಕೆಲವೊಂದು ಲಾಸ್ಟ್ ಟಾಸ್ಕ್ ಫೋರ್ಸ್ ಅಲ್ಲಿ ನಾವು ಏನು ತೆಗ್ದಿದ್ವಿ ಕೊಳವೆ ಬಾವಿಗಳಲ್ಲಿ ಮತ್ತೆ ಜೆಜೆಎಂ ತೆಗ್ದಿದ್ವಿ. ಆ ಕೊಳವೆ ಬಾವಿಗಳಿಗಿಲ್ಲ 1 ವೀಕ್ ನನಗೆ ಬಂದಿರೋ ಪ್ರಕಾರ ವೈಗುಂಡ್ಸೇನಹಳ್ಳಿ ಮತ್ತೆ ಆನೂರು ಇದ್ರಲ್ಲಿ ಹೆಚ್ ಕ್ರಾಸ್ ಇವೆಲ್ಲ ಲಾಸ್ಟ್ 4-5 ಡೇಸ್ ಅಲ್ಲಿ ಪ್ರಾಬ್ಲಮ್ ರೈಸ್ ಆಗಿರುವಂಥದ್ದು. ಹಾಗಾಗಿ ಲೇಟೆಸ್ಟ್ ನಮಗೆ ಇವಾಗ ಲಾಸ್ಟ್ ಟಾಸ್ಕ್ ಫೋರ್ಸ್ ನಾವು ಕಳಿಸಿರೋ ಪ್ರಪೋಸಲ್ಗೂ ಈಗ ಕಳಿಸ್ಬೇಕಾಗಿರೋ ಪ್ರಪೋಸಲ್ಗೂ ತುಂಬ ಡಿಫ್ರೆನ್ಸ್ ಇದೆ. ಹಾಗಾಗಿ ಈಗ ನಿನ್ನೆ ಎಲ್ಲ ಕೆಲವು ಕಡೆ ಎಲ್ಲ ಪಾಯಿಂಟ್ ಮಾಡಿದ್ದಾರೆ. ಅದರಲ್ಲಿ 2 ಪಂಚಾಯತಿಲಿ ನಾನೇ ಅಡ್ಮಿನಿಸ್ಟ್ರೇಟರ್ ಇದ್ದೀನಿ. ಜೆ ವೆಂಕಟಪುರನೂ ನಮಗೆ ಪ್ರೈವೇಟ್ ಕನೆಕ್ಷನ್ ಆಗಿದೆ, ಆನೂರು ಆಗಿದೆ, ಕುಂಗನಹಳ್ಳಿ ಆಗಿದೆ. ಆ ಥರ ಪ್ರಾಬ್ಲಮ್ಸ್ ಇರೋದ್ರಿಂದ ಈ ಕೂಡಲೇ ನಿಮ್ಮ ಅಡ್ಮಿನಿಸ್ಟ್ರೇಟರು PDO ಬೋರ್ಡ್ ಮೊನ್ನೆ ಇದು ಏನು ಶಾಸಕರು ಏನು ಹೇಳೋದು ಅಂದರೆ ಎಷ್ಟೋ ಅಡ್ಮಿನಿಸ್ಟ್ರೇಟರ್ಗೆ ಅವರು ಪಂಚಾಯತಿ ಲಿಮಿಟ್ಸಲ್ಲಿ ಏನಾಗ್ತಾ ಇದೆ ಅದು ಗಮನಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಿಮ್ಮಿಬ್ಬರು ಒಂದು ಜಾಯಿಂಟ್ ಸಿಗ್ನೇಚರ್ ಮೂಲಕ ನಮ್ಗೆ ಇವತ್ತು ಸಾಯಂಕಾಲದೊಳಗೆ ಟೆಕ್ನಿಕಾಸ್ಟ್ ಮಾಹಿತಿ ಬೇಕಾಗಿರೋದ್ರಿಂದ ಇವತ್ತು ತಮಗೆ ಈ ಒಂದು ತಾಲೂಕಲ್ಲಿ ಕುಡಿಯೋ ನೀರಿನ ಅಭಾವ ಎಷ್ಟಿದೆ ಮತ್ತು ಅದಕ್ಕೆ ನಾವು ಈ ಒಂದು ಶಾರ್ಟ್ ಪೀರಿಯಡಲ್ಲಿ ಏನು ಕ್ರಮ ವಹಿಸಬೇಕು ಅದನ್ನು ತಿಳಿಸ್ಲಿಕ್ಕೆ ಈ ಮೀಟಿಂಗು. ಈಗ ನಿಮ್ಮ ಎಷ್ಟಿದೆ ಅಂತ ಹೇಳ್ಬಿಟ್ಟು ಪ್ರಾಬ್ಲಮ್ಯಾಟಿಕ್ ವಿಲೇಜಸ್ 27 ಅನ್ನೋದು ನಮ್ಮ ಲೆಕ್ಕದ ಪ್ರಕಾರ ಇದೆ. ಬಟ್ ಈಗ ನಾವು ಪಂಚಾಯತಿ ವಾರು ಎಲ್ಲ PDOs ಗಳಿಂದ ಒಂದು ದೃಢೀಕರಣ ತಗೋತೀವಿ. 28 ಪಂಚಾಯತಿಗಳಲ್ಲೂ ಯಾವ್ಯಾವ್ದಿದೆ ಅಂತ ಹೇಳ್ಬಿಟ್ಟು PDOಗಳು ಮಾಹಿತಿ ಕೊಡಬೇಕಾಗುತ್ತೆ. ನಮಗೆ ಕುಡಿಯೋ ನೀರಿನ ಸಮಸ್ಯೆ ಇದೆಯಾ, ಕೊಳವೆ ಬಾವಿ ಏನಿದೆ ಹೊಸದಾಗಿ ಕೊರಿಬೇಕಾ, ಇಲ್ಲ ಇರೋದ್ರಲ್ಲೇನೆ ಪಂಪು ಮೋಟರ್ ರಿಪೇರಿ ವರ್ಕಿಂದ ಎಲ್ಲಾದ್ರೂ ಏನಾದ್ರೂ ಕೊರತೆ ಆಗುತ್ತಾ ಅಂತ ಹೇಳ್ಬಿಟ್ಟು ಅವ್ರ ಮಾಹಿತಿ ಕೊಡಬೇಕು. ಈಗ ಡ್ರೌಟ್ ಸಿಚುವೇಶನ್, ಈಗ ಮಳೆಗಾಲ ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ನೀರಿಲ್ಲೂ ಜನ ಏನಿದೆ ಆತಂಕ ಪಡ್ತಾರೆ. ನೀರಿಲ್ಲ, ಒಂದು ಜಾಗದಲ್ಲಿ ನೀರಿತ್ತಂದ್ರೆ ಅಯ್ಯೋ ಎಲ್ಲಾ ಊರಲ್ಲೂ ಇಲ್ಲ ಅಂತ ಹೇಳ್ಬಿಟ್ಟು ಆತಂಕ ಪಡ್ತಾರೆ.
ಬಟ್ ಇನ್ ಆಕ್ಚುಲ್ ಅಲ್ಲಿ ಎಷ್ಟು ನೀರಿನ ಕೊರತೆ ಇದೆ, ಎಷ್ಟು ನೀರಿನ ಅವಶ್ಯಕತೆ ಇದೆ, ಮತ್ತೆ ಆ ಪಂಚಾಯತಿ ವ್ಯಾಪ್ತಿಯಲ್ಲಿರೋ ಜನಸಂಖ್ಯೆಗೆ ಅಗತ್ಯವಾಗಿರುವಷ್ಟು ಕುಡಿಯೋ ನೀರಾಗ್ಲಿ ಮತ್ತೆ ಅಲ್ಲಿರುವ ಗೋಗಳಿಗಾಗ್ಲಿ ಏನಾಗ್ಲಿ ಅದಕ್ಕೆ ನೀರ್ ಇದೆಯಾ ಇಲ್ವಾ ಅನ್ನೋದನ್ನೇ ಇಂಪಾರ್ಟೆಂಟ್ ಆಗಿ ನಾವು ಚರ್ಚೆ ಮಾಡ್ತೀವಿ. ಸೊ ಅದಕ್ಕೆ ನಮ್ದು ಏನಿದೆ ಟಾಸ್ಕ್ ಫೋರ್ಸ್ ಮೀಟಿಂಗು ಇಒ ಅವರು ಮತ್ತೆ ನಮ್ಮ ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಎಲ್ಲರೂ ನಮ್ಮೆಲ್ಲ ತಾಲೂಕು ಲೆವೆಲ್ ಅಧಿಕಾರಿಗಳೆಲ್ಲರೂ ಸೇರಿದ್ದೀವಿ. ನಾವೇನಿದೆ ಇದ್ರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಏನಿದೆ ಕುಡಿಯೋ ನೀರಿನ ಸಮಸ್ಯೆ ನಮ್ಮ ಹಂತದಲ್ಲಿ ನಮ್ಮ ಅಧಿಕಾರಿಗಳ ಕೈಯಿಂದ ಎಷ್ಟು ಮಟ್ಟಕ್ಕೆ ಸಾಧ್ಯ ಅಷ್ಟು ಬಗೆಹರಿಸಲಿಕ್ಕೆ ಏನು ಸಾಧ್ಯತೆ ಇದೆ ಅದ್ರ ಪ್ರಯತ್ನ ನಾವು ಪಡ್ತೀವಿ. ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಆಡಳಿತ ಅಧಿಕಾರಿ ಎಸ್ಎಸ್ ಅಭೀದ್, ತಾಲೂಕು ಯೋಜನಾಧಿಕಾರಿ ಅನಿಲ್, ನರೇಗಾ ಯೋಜನೆಯ ಸಹಾಯಕ ನಿರ್ದೇಶಕ ಚಂದ್ರಪ್ಪ, ತಾಲೂಕು ಮಟ್ಟದ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸೇರಿ ಮತ್ತಿತರರು ಹಾಜರಿದ್ದರು. ತಮೀಂ ಪಾಷಾ, ಶಿಡ್ಲಘಟ್ಟ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.